ಹಾಯ್ ಫ್ರೆಂಡ್ಸ್, ಬನ್ನಿ ರುಚಿಕರ ತರಕಾರಿ ಪಲಾವ್ ನಾಟಿ ಸ್ಟೈಲ್ ಮಾಡೋದು ನೋಡ್ಕೊಳ್ಳೋಣ. ಫಸ್ಟು ತರಕಾರಿ ಹೆಚ್ಚಿಟ್ಕೊಳ್ಳಿ, ಈರುಳ್ಳಿ, ಟೊಮೊಟೊ, ಆಮೇಲೆ ಪಲಾವ್ ಮಸಾಲಾಸು ಅದೆಲ್ಲ, ಆಮೇಲೆ ರುಬ್ಬೋದಕ್ಕೆ ಏನೇನು ಹಾಕ್ಬೇಕು ನೋಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ. ಶುಂಠಿ 1 ಇಂಚ್ ತೊಗೊಳ್ಳಿ, ಬೆಳ್ಳುಳ್ಳಿ 1 ಗಡ್ಡೆ ಸಾಕು, 10 ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕನಾಗೆ 5 ಅಥವಾ 10 ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ 1 ಇಡೀ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ ಅಥವಾ ಧನಿಯಾ ಪುಡಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಜೊತೆಲಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಎಲ್ಲ ರುಬ್ಕೊಂಡಿದ್ದಾದಮೇಲೆ ಕುಕ್ಕರ್ ಇಟ್ಬಿಟ್ಟು ಒಲೆ ಮೇಲೆ ಸ್ವಲ್ಪ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಸಾಲ ಸ್ಪೈಸಸ್ ಬರುತ್ತಲ್ಲ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಆ ಥರದ್ದೆಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸೋಂಪು ಕಾಳು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸೋಂಪು ಕಾಳು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತೊಗೊಂಡು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡು ಇವಾಗ ತರಕಾರಿ ಹಾಕ್ಕೊಳ್ಳಿ. ಕೆಲವೊಬ್ಬರು ಟೊಮೊಟೊ ಹಾಕ್ತಾರೆ, ಆ ಥರನೂ ಹಾಕ್ಬೋದು. ಸ್ವಲ್ಪ ಟೇಸ್ಟು ಕಲರ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಟೊಮೊಟೊನ ತರಕಾರಿ ಹಾಕಿ ಸ್ವಲ್ಪ ಆಮೇಲೆ ಟೊಮೊಟೊ ಹಾಕಿ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿರೋ ಮಸಾಲ ಹಾಕಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ದು. ರುಬ್ಬಿಕೊಂಡಿರೋ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗ ಹಸಿ ವಾಸನೆ ಹೋದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫಸ್ಟು ಅದಕ್ಕೆ ಮಸಾಲ ಹಾಕಬೇಕು. ಸ್ವಲ್ಪ ಅದಕ್ಕೆ ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಬೇಯಲಿ, ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳಿ. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಸ್ವಲ್ಪ ಆಮೇಲೆ ಉಪ್ಪು ಹಾಕ್ಕೊಂಡು ಎಷ್ಟು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕಾಗುತ್ತೆ. ಅದಕ್ಕೆ ಮುಂಚೆ ಜಾರಲ್ಲಿ ಮಸಾಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ, ಚೆನ್ನಾಗಿರುತ್ತೆ ಟೇಸ್ಟು. ಯಾಕೆ ವೇಸ್ಟ್ ಮಾಡೋದು? ಹಾಕ್ಬಿಟ್ಟು ಸ್ವಲ್ಪ ಕುದೀಲಿ, ಅದು ಹಸಿ ವಾಸನೆ ಹೊರಟೋಗುತ್ತೆ ಮಸಾಲದು. ಸ್ವಲ್ಪ ಕುದಿಯೋಕ್ಕೆ ಬಂದಮೇಲೆ ನೋಡಿಕೊಂಡು 2 ಲೋಟ ಅಕ್ಕಿಗೆ 4 ಲೋಟದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಇದ್ರ ಥರ ಬೇಕಂದರೆ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ನಾನು ಈ ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅಕ್ಕಿನ, ಹಂಗಾಗಿ 4 ಲೋಟ ನೀರು ಹಾಕಿದ್ದೀನಿ ಅದರಲ್ಲಿ. ಇವಾಗ ಕುದಿಯೋದಕ್ಕೆ ಬಿಡೋಣ, ನೀರು ಕುದೀಲಿ. ಅಷ್ಟರಲ್ಲೇ ಅಕ್ಕಿ ತೊಳ್ಕೊಂಡು ಬಿಡೋಣ. ಇವಾಗ ಕುದಿಯೋಕ್ಕೆ ಬಂದಿದೆ. ಇವಾಗ ಸ್ವಲ್ಪ ತೊಳೆದಿರೋ ಅಕ್ಕಿನ ನೀಟಾಗಿ ಅದು ಮಸಾಲ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಸೋನಾ ಮಸೂರಿ ಅಕ್ಕಿ ಯಾವುದಾದ್ರೂ ಯೂಸ್ ಮಾಡ್ಬೋದು, ಬಾಸ್ಮತಿ ಯೂಸ್ ಮಾಡ್ಬೋದು. ಬಟ್ ಒಂದು ಅರ್ಧ ಗಂಟೆ ಅಥವಾ 1/4 ಗಂಟೆ ನೆನೆಸಿದ್ರೆ, ಈಗ ಸ್ಟಾರ್ಟ್ ಮಾಡಿದಾಗ ಅಡುಗೆ ಮಾಡೋದಕ್ಕೆ ಆವಾಗ ನೆನೆಸಿದ್ರೆ ಸಾಕಾಗ್ತದೆ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಆದರೂ ಹಾಕ್ಸ್ಕೊಡಿ. ಇಲ್ಲ ಅದೇ ಥರ ಬೇಯಿಸ್ಕೊತೀನಿ ಅಂದರೆ ಬೇಯಿಸ್ಕೊಬೋದು, ಚೆನ್ನಾಗಿರುತ್ತೆ. ಟೈಮ್ ಇಲ್ಲದೆ ಇದ್ದಾಗ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಹಾಕ್ಸಿದ್ರೆ ಆಯಿತು, ಚೆನ್ನಾಗಿರುತ್ತೆ. ಕುದಿ ಬಂದಮೇಲೆ ಅಕ್ಕಿ ಹಾಕಿದ್ರೆ ಅದು ರುಚಿ ಮಸಾಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಕ್ಕಿಗೆ, ಚೆನ್ನಾಗಿರುತ್ತೆ ಟೇಸ್ಟು. ಎರಡು ವಿಷಲ್ ಆಗಿದೆ. ಸ್ವಲ್ಪ ತಣ್ಣಗಾಗೋಗ್ಬಿಟ್ಟು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ತಿಂದೇ ಇರೋರು ತಿಂದ್ಬಿಟ್ಟು ಕಳೆದೋಗಿಬಿಡ್ತಾರೆ.